ಕಾಂಗ್ರೆಸ್ನ 134 ಶಾಸಕರನ್ನ ಶಿಸ್ತುಬದ್ಧವಾಗಿ ಇಟ್ಟುಕೊಂಡಿದ್ದು, ಅದಾದ ನಂತರ ವಿಧಾನಸೌಧಕ್ಕೆ ಕರ್ಕೊಂಡು ಬಂದಿದ್ದು, ಓಟ್ ಹಾಕಿಸಿದ್ದು, ಪಕ್ಷೇತರರನ್ನು ಕೂಡ ನಾಜೂಕಾಗಿ ಹ್ಯಾಂಡಲ್ ಮಾಡಿದ್ದು, ಮತ್ತೆ ಬಿಜೆಪಿಯ ವಿಶ್ವಾಸವನ್ನ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಶಿವರಾಮ್ ಹೆಬ್ಬಾರ್ ಕೂಡ ಒಂದು ಲೆಕ್ಕಾಚಾರದಲ್ಲೇ ಬರಲಿಲ್ಲ. ಅವರ ವಿಶ್ವಾಸವನ್ನು ಪಡೆದುಕೊಳ್ಳುವಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದಿದೆ. ನೋಡಿ, ಡಿ ಕೆ ಶಿವಕುಮಾರ್ ಇಲ್ಲಿ ಸ್ಟ್ರಾಟರ್ಜಿ ಮಾಡಿದ್ರಿಂದಾಗಿನೇ, ರಣತಂತ್ರವನ್ನು ಹೆಣೆದಿದ್ರಿಂದಾಗಿನೇ 3 ಜನರನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ಗೆಲುವು ಪ್ರತಿಷ್ಠೆಯ ಗೆಲುವಿದು. ಯಾಕಂತ ಹೇಳಿದರೆ ಬಿಜೆಪಿ ಹೇಗಾದರೂ ಮಾಡಿ ತಮ್ಮ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವ ಲೆಕ್ಕಾಚಾರದಲ್ಲಿತ್ತು. ಆ ಕಾರಣದಿಂದ ಒಂದಿಷ್ಟು ಸ್ಟ್ರಾಟಜಿಯನ್ನು ಕೂಡ ಮಾಡಿದರು. ಡಿ ಕೆ ಶಿವಕುಮಾರ್ ಅವರು 3 ಜನ ಗೆದ್ದ ನಂತರ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನೋಡೋಣ ಬನ್ನಿ. 48 ಆತ್ಮಸಾಕ್ಷಿ ಮತ ಕೇಳ್ತಾ ಇದ್ರು. ಆತ್ಮಸಾಕ್ಷಿ ಮತ ಬಿಜೆಪಿ ಕೊಟ್ಟಿದ್ದಾರೆ. ಅವ್ರ ಪಾರ್ಟಿಗೆ 48 ಓಟ್ ಕೊಟ್ಟಿದ್ದಾರೆ. ಜನ ಕೈ ಬಿಟ್ಟಿದ್ದಾರೆ. 45 ಓಟು ಅವ್ರು ತಗೋಬೋದಾಗಿತ್ತು. ಮಿಕ್ಕಿದ 45 ಓಟ್ ತೆಗೆದುಕೊಂಡು ಮಿಕ್ಕಿದವರು ಜನತಾದಳಕ್ಕೆ ಕೊಡಬೇಕಾಗಿತ್ತು. ಸೊ ಅವ್ರಿಗೆ ಕೊಡೋಕ್ಕೆ ಹೋಗಲಿಲ್ಲ. ಸೊ 48 ಓಟ್ ಬಿ ಜೆ ಪಿಗೆ ಬಂದಿದೆ. 47, 45, 46 ಬಂತು. ನಡೀಲಿ, ಅದು ಅವ್ರು ಕೇಳಬೇಕು, ಬಿ ಜೆ ಪಿಯವ್ರು ಕೇಳಬೇಕು. ನಮ್ಗೇನು ಗೊತ್ತು? ಆತ್ಮಸಾಕ್ಷಿ ಮತ ಕೇಳಿದವ್ರು ಕೇಳಬೇಕು. Sir, across India, sir, across India, Congress have cross-voted for BJP. Only in Karnataka, BJP have cross-voted for the Congress. I don't know about the cross-voting. But Conscious confidence vote. Congress or BJP was very much confident, saying that. No, it is not the BJP. It is the Janata Dal which wanted. ರಾಜ್ಯಸಭೆ